ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಬಂದು ಸಂಡೇ ವ್ಲಾಗು. ಹಾಗಾಗಿ ಸ್ವಲ್ಪ ಲೇಟಾಗಿ ರಂಗೋಲಿನ ಹಾಕ್ತಾಯಿದ್ದೀನಿ. ನಾನು ಹಾಕಿರೋ ರಂಗೋಲಿ ಇವತ್ತು ಚುಕ್ಕಿ ರಂಗೋಲಿ ಸಿಂಪಲಾಗಿ ಹಾಕಿದ್ದೀನಿ. ಸೊ ರಂಗೋಲಿ ವಿಡಿಯೋ ಪೂರ್ತಿ ನೋಡಿ ಆಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ಶುರು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಾನು ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ ಇಷ್ಟನ್ನೆಲ್ಲ ಒಂದು ಜಾಲರಿಯಲ್ಲಿ ಹಾಕೋತಾ ಇದ್ದೀನಿ, ಅಂದರೆ ತೊಳೆಯೋದಕ್ಕೆ. ಸೊ ಇದನ್ನು ನೀರಲ್ಲಿ ವಾಶ್ ಮಾಡ್ಕೊತೀನಿ. ಇವಾಗ ಒಂದು ಮಿಕ್ಸಿ ಜಾರಿಗೆ ಈರುಳ್ಳಿನ ಹಾಕ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಜಾಸ್ತಿನೇ ತೊಗೊಂಡಿದ್ದೀನಿ. ಇವತ್ತು ಸಂಡೇ ಆಗಿರೋದ್ರಿಂದ ಸಂಡೇ ಸ್ಪೆಷಲ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಈರುಳ್ಳಿನೆಲ್ಲ ಹಾಕಿದ ಮೇಲೆ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ. ಸೊ ಬೆಳ್ಳುಳ್ಳಿನ ಹಾಕಿದ ಮೇಲೆ ಶುಂಠಿನ ಕಟ್ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಇವತ್ತು ನಾನು ಚಿಕನ್ ಮಾಡ್ತಾಯಿದ್ದೀನಿ. ಸೊ ಹಂಗಾಗಿ ಮಸಾಲೆನ ರುಬ್ಕೋತಾ ಇರೋದು ಇಲ್ಲಿ. ಸೊ ಇವಾಗ ಶುಂಠಿನೆಲ್ಲ ಹಾಕಿದ ಮೇಲೆ ಸಣ್ಣ ಪೀಸ್ ಮಾಡಿ ಹಾಕೋತಾ ಇದ್ದೀನಿ. ಸೊ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನು ಕೂಡ ಹಾಕ್ಕೋಬೋದು. ಸೊ ನಾನು ಇಡೀ ಶುಂಠಿನ ಹಾಕೋತಾ ಇದ್ದೀನಿ. ಸೊ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು, ಬಟ್ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಇಡಿಯಾಗಿ ಹಾಕಿದ್ರೇ ಚೆನ್ನಾಗಿರುತ್ತೆ. ಹಾಗಾಗಿ ನಾನು ಪೇಸ್ಟ್ ಬದಲು ಇದನ್ನು ಹಾಕ್ತಾಯಿದ್ದೀನಿ. ಈಗ ನಾನು ವಾಶ್ ಮಾಡಿಕೊಂಡೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ, ಮೆಂತ್ಯ ಸೊಪ್ಪು ಇಷ್ಟನ್ನು ಕೂಡ ವಾಶ್ ಮಾಡಿಕೊಂಡು ಇದರಲ್ಲಿ ಮಿಕ್ಸಿ ಜಾರಲ್ಲಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ದೊಡ್ಡ ಜಾರ್ ತೊಗೊಂಡಿದ್ದೀನಿ. ಸೊ ಎಲ್ಲನೂ ಸೊಪ್ಪೆಲ್ಲ ಹಾಕಿದ ಮೇಲೆ ಇದಕ್ಕೆ ಪುದೀನ ಸೊಪ್ಪು ಕೂಡ ಹಾಕಬೇಕು, ಬಟ್ ಜಾಗ ಇಲ್ಲ, ಹಂಗಾಗಿ ಇಟ್ಟಿದ್ದೀನಿ. ಈಗ ಸ್ವಲ್ಪ ರುಬ್ಕೊಂಡ್ಮೇಲೆ ಕಮ್ಮಿ ಆಗಿದೆ, ಹಂಗಾಗಿ ಇವಾಗ ನಾನು ಒಂದು ಇಡಿಯಷ್ಟು ಪುದೀನ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕೂಡ ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿ ಇಟ್ಟಿದ್ದೀನಿ. ಅದು ಗ್ರೀನ್ ಮಸಾಲೆ. ಇವಾಗ ನಾನು ಮಾಡ್ತಾ ಇರುವಂಥದ್ದು ಬಂದು ರೆಡ್ ಮಸಾಲೆ. ಅದಕ್ಕೆ ಸಣ್ಣ ಜಾರಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ, ಹಾಗೆ ಟೊಮೆಟೊ ಒಂದು 3. ನಾನು ದಪ್ಪ ಟೊಮೆಟೊ ಒಂದು 3 ತೊಗೊಂಡಿದ್ದೀನಿ. ಸೊ ಅದನ್ನು ನಾನು ಕೂಡ ಈ ರೀತಿ ಚಾಪ್ ಮಾಡಿಬಿಟ್ಟು ಮಿಕ್ಸಿ ಜಾರಿಗೆ ಸೇರಿಸ್ತಾ ಇದ್ದೀನಿ. ಬೇಕಾದರೆ 1 ಟೊಮೆಟೊ ಹಾಕಿ ಮಿಕ್ಕಿದ ಬೇಡಿಗೆ ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೋದು. ನಾನು ಟೊಮೆಟೊ ಹಾಕಿದ ಮೇಲೆ 1 ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಧನಿಯಾ ಪುಡಿ ಕೂಡ ಹಾಕ್ತಾಯಿದ್ದೀನಿ. ಹಾಗೆ 2 ಲವಂಗ, 2 ಚಕ್ಕೆನ ಕೂಡ ಹಾಕ್ತಾಯಿದ್ದೀನಿ. ಸೊ ಈಗ ಒಂದು 8ರಿಂದ 9 ಗೋಡಂಬಿನ ಹಾಕಿ ಮಿಕ್ಸಿ ಜಾರಲ್ಲಿ ರುಬ್ಕೋತಾ ಇದ್ದೀನಿ. ಸೊ ರುಬ್ಬಿದಾಗಿದೆ. ಇವಾಗ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೊಂಚೂರು ಎಣ್ಣೆ ಹಾಕಿದ್ದೀನಿ. ಅದಕ್ಕೆ ಒಂಚೂರು ಸೋಂಪನ್ನ ಕೂಡ ಹಾಕ್ತಾಯಿದ್ದೀನಿ. ಇವಾಗ ಸೋಂಪು ಹಾಕಿದ ಮೇಲೆ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೆ, ಆ ಈರುಳ್ಳಿನ ಇಲ್ಲಿ ಸೇರಿಸ್ತಾ ಇದ್ದೀನಿ.
ಈ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಾನು ಇಲ್ಲಿ ಲಿವರ್ ಫ್ರೈ ಮಾಡ್ತಾ ಇರೋದು, ಚಿಕನ್ ಲಿವರ್ ಫ್ರೈ. ಸೊ ಹಾಗಾಗಿ ಈರುಳ್ಳಿನ ಜಾಸ್ತಿ ಹಾಕಿದ್ದೀನಿ. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಸೊ ಇದು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೋಬೇಕು. ಸೊ ಈಗ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿಕೊಂಡು ಮತ್ತು 2 ಮೆಣಸಿನ್ಕಾಯಿನ ಸ್ಲಿಟ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡಿದಾದಮೇಲೆ ಒಂದೇ ಒಂದು ಟೊಮೆಟೊನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಕೂಡ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಟೊಮೆಟೊ ಎಲ್ಲ ಸ್ವಲ್ಪ ಸಾಫ್ಟ್ ಆಗ್ತಾ ಇದ್ದಂಗೆ ನಾನು ಲಿವರ್ ಏನು ವಾಶ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಆ ಲಿವರ್ನ ಇದರಲ್ಲಿ ಸೇರಿಸ್ತೀನಿ. ಇಲ್ಲಿ ನಾನು ಒಂದು ಅರ್ಧ kg ಅಷ್ಟು ಲಿವರ್ ತಂದಿದ್ದು. ಸೊ ಅದನ್ನು ಇದರಲ್ಲಿ ಸೇರಿಸ್ತಾ ಇದ್ದೀನಿ. ಇದನ್ನು ಅರಿಶಿನ ಪುಡಿ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೆ. ಸೊ ಅದನ್ನು ಇದರಲ್ಲಿ ಸೇರಿಸ್ಬಿಟ್ಟು ಇವಾಗ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಸತಿ ಫ್ರೈ ಮಾಡ್ತಾ ಇರೋದು. ಸೊ ಲಿವರ್ನೆಲ್ಲ ಒಂದು ಸತಿ ನೀಟಾಗಿ ಫ್ರೈ ಮಾಡ್ಕೊಂಡ್ಬಿಟ್ಟು ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಅರಿಶಿನ ಪುಡಿ ಕೂಡ ಸೇರಿಸ್ತಾ ಇದ್ದೀನಿ. ನಾನು ಮೊದಲಿಗೆ ಹಾಕಿಲ್ಲ, ಯಾಕಂದರೆ ಲಿವರಿಗೆ ಕೂಡ ಅರಿಶಿನ ಪುಡಿ ಹಾಕಿದ್ದಲ್ಲ. ಸೊ ಹಾಗಾಗಿ ವಾಶ್ ಮಾಡಬೇಕಾದ್ರೆ ಹಂಗಾಗಿ ಮತ್ತೆ ಹಾಕೋದು ಬೇಡ ಅಂದ್ಬಿಟ್ಟು ಆಮೇಲೆ ಹಾಕ್ತಾಯಿದ್ದೀನಿ. ಇವಾಗ ಒಂದು ಸ್ವಲ್ಪ ನೀರನ್ನ ಹಾಕ್ತಾಯಿದ್ದೀನಿ. ನೀರು ಬಂದುಬಿಟ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಡಬ್ಬ ಖಾಲಿಯಾಗಿತ್ತು, ಅದರಲ್ಲಿ ಒಂಚೂರು ನೀರು ಹಾಕ್ಬಿಟ್ಟು ಹಾಕ್ತಾಯಿರೋದು. ಸೊ ಇಲ್ಲಿ ಸ್ವಲ್ಪ 1 ಸ್ಪೂನಷ್ಟು ಧನಿಯಾ ಪುಡಿ, 1 ಸ್ಪೂನಷ್ಟು ಖಾರದ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಇಷ್ಟನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾ ಇರೋದು. ಸೊ ಇದು ಚೆನ್ನಾಗಿ ಫ್ರೈ ಆಗಿಬಿಟ್ಟು ಲಿವರೆಲ್ಲ ಚೆನ್ನಾಗಿ ಬೇಯಬೇಕು. ಸೊ ಸ್ವಲ್ಪ ಹೊತ್ತು ನಾನು ಮುಚ್ಚಳನ ಮುಚ್ಚಿ ಬೇಯಿಸೋಕ್ಕಿಡ್ತೀನಿ. ಸೊ ಇನ್ನೊಂದು ಸ್ಟವಲ್ಲಿ ಶಿಫ್ಟ್ ಮಾಡ್ತೀನಿ. ಈ ಕಡೆ ನಾನು ನೆಕ್ಸ್ಟು ಫಿಶ್ ಫ್ರೈಗೆ ಮಸಾಲೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ 1.5 ಸ್ಪೂನಷ್ಟು ಉಪ್ಪು, ಇದು ಕ್ಯಾಟ್ ಫಿಶ್ ನಾನು ತೊಗೊಂಡಿರೋದು, ಸ್ವಲ್ಪ ಅರಿಶಿನ ಪುಡಿ ಮತ್ತು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಖಾರದ ಪುಡಿ, ಸೊ 1.5 ಸ್ಪೂನಷ್ಟು ಖಾರದ ಪುಡಿ, ಧನಿಯಾ ಪುಡಿ 1 ಸ್ಪೂನಷ್ಟು, ನೆಕ್ಸ್ಟು ಜೀರಿಗೆ ಪುಡಿನ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ತಾಯಿದ್ದೀನಿ. ಸೊ ನೆಕ್ಸ್ಟು ಇದನ್ನೆಲ್ಲ ನಿಂಬೆ ರಸ ಹಿಂಡ್ಬಿಟ್ಟು ಮಿಕ್ಸ್ ಮಾಡಿಕೊಂಡು ಈ ರೀತಿ ಅಪ್ಲೈ ಮಾಡಿ ಮ್ಯಾರಿನೇಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಸುಮಾರು ಒಂದು ಅರ್ಧ ಗಂಟೆ ಅಷ್ಟು ಮ್ಯಾರಿನೇಟ್ ಆದರೆ ಸಾಕು. ನೆಕ್ಸ್ಟ್ ನಾನಿಲ್ಲಿ ಚಿಕನ್ ಫ್ರೈ ಮಾಡ್ತಾಯಿದ್ದೀನಿ. ಚಿಕನ್ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸೋಂಪು ಹಾಕಿದ್ದೀನಿ. ಆಗಲೇ ನಾನು ತೋರಿಸಿದೆ ನೋಡಿ ರೆಡ್ ಮಸಾಲೆ, ಆ ಮಸಾಲೆನೆಲ್ಲ ಇದರಲ್ಲಿ ಹಾಕಿ ಒಂದು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಾಡಿಸ್ಕೊತೀನಿ. ಚೆನ್ನಾಗಿ ಎಣ್ಣೆ ಎಲ್ಲ ಸಪ್ರೇಟಾಗಿ ಬರಬೇಕು, ಅಲ್ಲಿ ತನಕ ಬಾಡಿಸ್ಕೊತೀನಿ. ಸೊ ಈಗ ಎಣ್ಣೆ ಎಲ್ಲ ಸಪ್ರೇಟಾಗಿ ಬರ್ತಾ ಇದ್ದಂಗೆ ನಾನು ಇದಕ್ಕೆ ಚಿಕನ್ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚಿಕನ್ ಒಂದು 3/4 kg ಅಷ್ಟು ಚಿಕನ್ನು, ಸೊ ಇದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಚಿಕನೆಲ್ಲ ಹಾಕಿದ ಮೇಲೆ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಸೊ ಈ ಚಿಕನ್ ಬಂದು ವಿತ್ ಸ್ಕಿನ್ ಚಿಕನ್ನೇ ತೊಗೊಂಡಿರೋದು ನಾನು. ಸೊ ಇವಾಗ ಇದನ್ನೆಲ್ಲ ಹಾಕಿದ ಮೇಲೆ ಒಂಚೂರು ಅರಿಶಿನ ಪುಡಿನ ಸೇರಿಸ್ತೀನಿ. ಸೊ ನೋಡಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ. ಸೊ ನಾವು ಯಾವುದೇ ನಾನ್ ವೆಜ್ ಡಿಶ್ ಮಾಡಬೇಕಾದ್ರೆ ಅರಿಶಿನ ಪುಡಿ ಮ್ಯಾಂಡೇಟ್ರಿ. ಸೊ ಇವಾಗ ಅರಿಶಿನ ಪುಡಿ ಎಲ್ಲ ಹಾಕಿದ ಮೇಲೆ ಸ್ವಲ್ಪ ಒಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಇದಕ್ಕೆ ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಬಿಟ್ಟು ಮತ್ತೊಂದು ಸತಿ ಮಿಕ್ಸ್ ಮಾಡ್ಕೊತೀನಿ. ಸೊ ಉಪ್ಪು ಹಾಕಿದರೆ ಚಿಕನ್ನಲ್ಲಿ ನೀರು ತಾನಾಗಿ ನೀರು ಬಿಟ್ಕೊಳ್ಳುತ್ತೆ, ನಾವು ನೀರು ಹಾಕೋದೇನು ಬೇಡ, ಬಟ್ ನಾನು ಸ್ವಲ್ಪ ನೀರು ಹಾಕ್ತೀನಿ. ಇದು ಈಗ ಒಂದು ಕಡೆ ಫ್ರೈ ಆಗ್ತಾ ಇದ್ದಂಗೆ ಆ ಕಡೆ ಲಿವರ್ ಫ್ರೈ ಕೂಡ ರೆಡಿ ಆಗಿದೆ. ಸೊ ನೋಡಿ ಸ್ವಲ್ಪನೇ ನೀರಿರೋದು. ಇವಾಗ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ಪೆಪ್ಪರ್ ಪೌಡರ್ನ ಹಾಕಬೇಕು. ಸೊ ಇವಾಗ ನಾನು ಪೆಪ್ಪರ್ ಪೌಡ್ರು 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಸೊ ಪೆಪ್ಪರ್ ಪೌಡ್ರು ಯಾವಾಗಲೂ ಲಿವರ್ಗೆ ಲಾಸ್ಟಲ್ಲಿ ಹಾಕಬೇಕು. ಈಗ ಪೆಪ್ಪರ್ ಪೌಡ್ರ್ ಹಾಕ್ಬಿಟ್ಟು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇದು ಕಂಪ್ಲೀಟಾಗಿ ಅಂದರೆ 90% ವಾಟರ್ ಡ್ರೈ ಆಗಿದೆ, ಇದು ರೆಡಿ ಆಗಿದೆ ಇವಾಗ. ಸೊ ನೆಕ್ಸ್ಟ್ ನಾನಿಲ್ಲಿ ಚಿಕನ್ನ ಕ್ಲೋಸ್ ಮಾಡಿ ಇಟ್ಟಿದ್ದೆ ನೋಡಿ, ಇದು ಕೂಡ ಫ್ರೈ ಆಗಿದೆ. ಇವಾಗ ನಾನು ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸಿ ಜಾರಲ್ಲಿ ಮಸಾಲ ಮಾಡಿದ್ದೆ ನೋಡಿ, ಅದೇ ಮಿಕ್ಸಿ ಜಾರಿಗೆ ನೀರು ಹಾಕ್ಕೊಂಡು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಸ್ವಲ್ಪ ಬೇಗ ಬೇಯಲಿ ಅಂದ್ಬಿಟ್ಟು ಇವಾಗ ನಾನು ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಇರೋದು 2 ಗ್ಯಾಸು, ಬಟ್ ಅಡುಗೆ ಇವತ್ತು ಜಾಸ್ತಿ ಇದೆ. ಸೊ ನೆಕ್ಸ್ಟ್ ನಾನಿಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ಬಿರಿಯಾನಿ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಬಿರಿಯಾನಿ ಮಸಾಲೆ ಇದೆ ನೋಡಿ, ಚಕ್ಕೆ ಲವಂಗ, ಮರಾಠಿ ಮೊಗ್ಗು, ಅನಾನಸ್ ಹೂವು, ಏಲಕ್ಕಿ, ಬಿರಿಯಾನಿ ಎಲೆ ಇಷ್ಟನ್ನು ಹಾಕಿ ಒಂದು ಅರ್ಧ ಈರುಳ್ಳಿನ ಹಾಕಿದ್ದೀನಿ ಚಾಪ್ ಮಾಡಿರುವಂಥದ್ದು. ಹಾಗೆ ನಾನು ಗ್ರೀನ್ ಮಸಾಲೆ ಮಾಡ್ಕೊಂಡಿದ್ದೆ ನೋಡಿ, ಅದರಲ್ಲಿ ಅರ್ಧ ಮಸಾಲೆನ ಇದ್ರಿಗೆ ಸೇರಿಸ್ತಾ ಇದ್ದೀನಿ.
ಈಗ ಚಿಕನ್ ಹಾಕಿಬಿಟ್ಟು ಟೊಮೆಟೊ ಕೂಡ ಹಾಕಿದ್ದೀನಿ. ಸೊ ಮೊದಲಿಗೆ ತುಂಬ ಸರಿ ತೋರಿಸಿದ್ದೀನಿ ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ, ಹಾಗಾಗಿ ನಾನು ಡೀಟೇಲ್ಡಾಗಿ ಏನು ತೋರಿಸ್ತಾ ಇಲ್ಲ. ಇವಾಗ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಒಂದು ಸತಿ. ಇವಾಗ ನಾನು ಒಂದು ಸೈಡಲ್ಲಿ ಅಕ್ಕಿನ ನೆನೆಸಿಟ್ಕೊಂಡೆ. ಸೊ ಅಲ್ಲಿ ತನಕ ಇದು ಚೆನ್ನಾಗಿ ಫ್ರೈ ಆಗಲಿ ಅಂದ್ಬಿಟ್ಟು, ಸೊ ಇದು ಸ್ಟಾರ್ಟ್ ಮಾಡೋಕ್ಕೆ ಮುಂಚೆನೇ ಅಕ್ಕಿನ ನೆನೆಸಿದ್ದೆ. ಈಗ ಅಕ್ಕಿನ ಸೇರಿಸಿದ್ದೀನಿ. ನಾನು ಸುಮಾರು ಒಂದು 3 ಗ್ಲಾಸಷ್ಟು ಅಕ್ಕಿನ ಹಾಕಿದ್ದೀನಿ. ಕಾಫಿ ಕುಡಿತೀವಲ್ಲ ಅದೇ ಗ್ಲಾಸಲ್ಲಿ 3 ಗ್ಲಾಸ್ ಅಕ್ಕಿ ಹಾಕಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಸೊ ಮಿಕ್ಸ್ ಮಾಡಿದಾಗಿದೆ. ಈಗ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಆ್ಯಡ್ ಮಾಡ್ತೀನಿ. ಸೊ ನೋಡಿ ಇವಾಗ ನೀರೆಲ್ಲ ಹಾಕಿದಾಗಿದೆ. ಇವಾಗ ನಾನು ಫೈನಲಾಗಿ ಇದಕ್ಕೆ ಉಪ್ಪನ್ನ ಸೇರಿಸ್ತೀನಿ. ಎಷ್ಟು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ತೀನಿ. ಸೊ ಉಪ್ಪೆಲ್ಲ ಹಾಕಿದ ಮೇಲೆ ಒಂದು ಸತಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಸೊ ಇದು ವಿಸಿಲ್ ಬಂದರೆ 1-2 ವಿಸಿಲ್ ಬಂದರೆ ಬಿರಿಯಾನಿ ರೆಡಿ ಆಗುತ್ತೆ. ಚಿಕನ್ ಫ್ರೈ ಕೂಡ ಆಗ್ತಾಯಿದೆ ನೋಡಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ನಾನು ಸ್ಟವ್ ಆಫ್ ಮಾಡಿಬಿಡ್ತೀನಿ. ಚಿಕನ್ ಫ್ರೈ ಆಲ್ಮೋಸ್ಟು ರೆಡಿ ಆಗಿದೆ. ಇದು ದೋಸೆಗೆ ಚಪಾತಿಗೆಲ್ಲ ಒಳ್ಳೆ ಕಾಂಬಿನೇಷನ್ನು. ಸೊ ಇದು ಆಗ್ತಾ ಇದ್ದಂಗೆ ನೆಕ್ಸ್ಟು ನಾನು ಫಿಶ್ ಫ್ರೈ ಮಾಡ್ತಾಯಿದ್ದೀನಿ. ಫಿಶ್ ಫ್ರೈಗೆ ಒಂದು ತವ ಇಟ್ಬಿಟ್ಟು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಹಾಕಿ ನಾನು ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ನೋಡಿ ಫಿಶ್, ಅದನ್ನೆಲ್ಲ ಒಂದೊಂದಾಗಿ 3 ಪೀಸಸ್ ಮಾತ್ರ ಫ್ರೈ ಮಾಡ್ತಾಯಿದ್ದೀನಿ. ಸೊ ಫ್ರೈ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊತ್ತು ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿ ಇಟ್ಟಿದ್ದೆ. ಸೊ ಇವಾಗ ಒಂದು ಸೈಡಲ್ಲಿ ಫ್ರೈ ಆಗಿದೆ. ಸೊ ನೆಕ್ಸ್ಟ್ ಇನ್ನೊಂದು ಸೈಡಲ್ಲಿ ಫ್ಲಿಪ್ ಮಾಡ್ತಾಯಿದ್ದೀನಿ. ಸೊ ಇನ್ನೊಂದು ಸೈಡು ಬೇಯಲಿ ಅಂದ್ಬಿಟ್ಟು. ಸೊ ಅದರದ್ದು ಘಾಟು ಹೊಗೆ ಎಲ್ಲ ಮನೆಯೆಲ್ಲ ಆಗಿದೆ, ಅದಕ್ಕೆ ವಿಡಿಯೋ ಕ್ವಾಲಿಟಿ ಒಂಥರ ಡಲ್ ಆದಂಗಿದೆ. ಸೊ ಇವಾಗ ಕ್ಲೋಸ್ ಮಾಡಿ ಇಟ್ಟಿದ್ದೆ. ಇನ್ನೊಂದು ಕಡೆ ಕೂಡ ಫ್ರೈ ಆಗಿದೆ. ಸೊ ಇವಾಗ ನಾನು ಪ್ಲೇಟಲ್ಲಿ ತೆಗೆದು ಸರ್ವ್ ಮಾಡ್ತಾಯಿದ್ದೀನಿ. ಸೊ ಯಶ್ಗೆ ತುಂಬ ಇಷ್ಟ ಅಂದ್ಬಿಟ್ಟು ಇವತ್ತು ನಮ್ಮ ಅಕ್ಕನೇ ಚಿಕನ್ನು ಫಿಶು ಎಲ್ಲ ತೊಗೊಂಡು ಬಂದು. ಸೊ ನಾನು ತುಂಬ ದಿವಸ ಆಗಿತ್ತು ನಾನ್ ವೆಜ್ ಮಾಡಿ ಮನೆಯಲ್ಲಿ, ಹಂಗಾಗಿ ಸುಮಾರು ಒಂದು 2-3 ತಿಂಗಳಾಗಿತ್ತು ನಾನು ನಾನ್ ವೆಜ್ ಮಾಡೇ ಇರಲಿಲ್ಲ. ಸೊ ಹಾಗಾಗಿ ಇವತ್ತು ನಮ್ಮ ಅಕ್ಕ ತೊಗೊಂಡು ಬರ್ತೀನಿ ಮಾಡಿಕೊಡು ಅಂತಂದು, ಹಾಗಾಗಿ ಇವತ್ತು ಇಷ್ಟೆಲ್ಲ ಡಿಶ್ ಮಾಡ್ತಾಯಿರೋದು. ಸೊ ಎಣ್ಣೆ ಹಾಕ್ಬಿಟ್ಟು ಇವಾಗ ಮತ್ತೆ ಒಂದು ಪಾತ್ರೆ ತೊಗೊಂಡಿದ್ದೀನಿ. ಆ ಪಾತ್ರೆಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕ್ತಾಯಿದ್ದೀನಿ. ಇಲ್ಲಿ ನಾನು ಚಿಕನ್ ಸಾರು ಮಾಡ್ತಾಯಿದ್ದೀನಿ, ಗ್ರೀನ್ ಸಾರು. ಸೊ ಇದು ನಮ್ಮ ಯಶ್ಗೆ ತುಂಬ ಇಷ್ಟ ಗ್ರೀನ್ ಸಾರು, ಹಂಗಾಗಿ ಮಾಡ್ತಾಯಿದ್ದೀನಿ. ಸೊ ಎಣ್ಣೆ ಹಾಕಿ ಈರುಳ್ಳಿ ಹಾಕಿದ ಮೇಲೆ ಟೊಮೆಟೊನ ಹಾಕಿದ್ದೀನಿ. ಹಾಗೆ ಉಳಿದಿದಂಥ ಚಿಕನ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಪುಡಿ ಕೂಡ ಹಾಕಿದ್ದೀನಿ. ಸೊ ಅರಿಶಿನ ಪುಡಿ ಎಲ್ಲ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ. ಇಷ್ಟೆಲ್ಲ ಮಾಡೋದಕ್ಕೆ ಸುಮಾರು ನನಗೆ 2 ಅವರ್ ಆಯಿತು. ಸೊ ಎಲ್ಲ ರೆಡಿ ಮಾಡಿಕೊಂಡು ನಾವು ಮಾಡಬೇಕಲ್ಲ, ಹಂಗಾಗಿ ತುಂಬ ಲೇಟ್ ಆಯಿತು. ಸೊ ಇವಾಗ ಚಿಕನ್ನೆಲ್ಲ ನಾನು ಫ್ರೈ ಮಾಡಿಕೊಂಡು ಇಡ್ತಾಯಿದ್ದೀನಿ. ಈ ಕಡೆ ನಾನು ಅರ್ಧ ಮಸಾಲೆ ಉಳಿಸಿದೆ ನೋಡಿ, ಗ್ರೀನ್ ಮಸಾಲೆ, ಅದನ್ನು ಇದರಲ್ಲಿ ಸೇರಿಸ್ತಾಯಿದ್ದೀನಿ. ಸೊ ಎಲ್ಲರೂ ಊಟಕ್ಕೆ ಕೂತಿದ್ದಾರೆ, ನಾನು ಇದನ್ನು ಲಾಸ್ಟಲ್ಲಿ ಮಾಡ್ತಾಯಿದ್ದೀನಿ. ಸೊ ರಾತ್ರಿಗೆ ಆಗುತ್ತೆ ಅಂದ್ಬಿಟ್ಟು ಇವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪನ್ನ ಸೇರಿಸ್ಬಿಟ್ಟು ಇವಾಗ ಇದನ್ನು ಒಂದು ಸತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಾರು ನಮ್ಮ ಮಮ್ಮಿಗೆ ತುಂಬ ಫೇವ್ರೆಟ್ ಸಾರು. ಸೊ ಅದು ನೆನ್ಪು ಬಂತು, ಹಂಗಾಗಿ ಮಾಡ್ತಾ ಇರೋದು. ಹಾಗೆ ಯಶ್ಗೂ ತುಂಬ ಇಷ್ಟ. ಈ ಕಡೆ ಬಿರಿಯಾನಿ ಆಗಿದೆ ನೋಡಿ. ಸೊ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಮಿಕ್ಸ್ ಮಾಡಿಬಿಟ್ಟು ಪ್ಲೇಟಲ್ಲಿ ಸರ್ವ್ ಮಾಡ್ತಾರೆ. ಬಿರಿಯಾನಿ ಹೇಗಾಗಿತ್ತು ಅನ್ನೋದು ನಾನು ಶೇರ್ ಮಾಡಿಲ್ಲಲ್ಲ, ಹಂಗಾಗಿ ನಾನು ತೋರಿಸ್ತಾ ಇದ್ದೀನಿ. ಸೊ ಕುಕ್ಕರ್ ಓಪನ್ ಆದಮೇಲೆ ಈ ರೀತಿ ಕಾಣ್ತಾ ಇದೆ. ಸೊ ತುಂಬ ಹತ್ರ ನಾನು ತೋರ್ಸೋಕ್ಕಾಗಲ್ಲ, ಯಾಕಂದರೆ ಹೊಗೆ ಬರ್ತಾಯಿತ್ತು, ಹಾಗಾಗಿ ನಾನು ದೂರದಿಂದನೇ ತೋರಿಸ್ತಾ ಇದ್ದೀನಿ. ಸೊ ಇವಾಗ ಪ್ಲೇಟಲ್ಲಿ ಸರ್ವ್ ಮಾಡಿಕೊಂಡು ಎಲ್ಲರೂ ಊಟ ಮಾಡ್ತಾಯಿದ್ದಾರೆ. ಈಗ ನಾನು ಚಿಕನ್ ಸಾರಿಗೆ ಇಟ್ಟಿದ್ದೆ ನೋಡಿ, ಅದಕ್ಕೆ ಒಂಚೂರು ನೀರನ್ನ ಹಾಕ್ತಾಯಿದ್ದೀನಿ. ನೀರನ್ನ ಹಾಕ್ಬಿಟ್ಟು ಇದಕ್ಕೆ ನಾನು ಧನಿಯಾ ಪೌಡ್ರ್ ಆ್ಯಡ್ ಮಾಡಿರಲಿಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಕೂಡ ಧನಿಯಾ ಪೌಡರ್ನ ಆ್ಯಡ್ ಮಾಡ್ತೀನಿ. ಈಗ ನೀರೆಲ್ಲ ಹಾಕಿದ ಮೇಲೆ ಈ ಕಡೆ ಬಂದುಬಿಟ್ಟು ಫಿಶ್ ಫ್ರೈ ರೆಡಿಯಾಗಿದೆ. ಉಳಿದಿದ್ದೇನು ಪೀಸಸ್ ಇತ್ತು ಅದನ್ನು ಕೂಡ ಫ್ರೈ ಮಾಡಿ ಇಟ್ಟಿದ್ದೀನಿ. ಈಗ ಫಿಶ್ ಫ್ರೈ ಎಲ್ಲ ಆದಮೇಲೆ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಇವಾಗ ನಾನು ಇದಕ್ಕೆ ಧನಿಯಾ ಪೌಡ್ರು ಮತ್ತು ಸ್ವಲ್ಪ ಅಚ್ಕಾರದ ಪುಡಿ ಸೇರಿಸ್ತೀನಿ. ಮೆಣಸಿನ್ಕಾಯಿ ಹಾಕಿದ್ದೆ, ಬಟ್ ಸ್ಟಿಲ್ ಒಂದು ಸ್ವಲ್ಪ ಅಚ್ಕಾರದ ಪುಡಿ ಇರಲಿ ಅಂತ ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಖಾರ ಒಂಚೂರು ಕಮ್ಮಿ ಅಂತ ಅನ್ನಿಸ್ತು, ಹಾಗಾಗಿ ಒಂದು ಸ್ವಲ್ಪ ಸೇರಿಸಿದ್ದೀನಿ. ಸೊ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಸತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದು ಸ್ವಲ್ಪ ಹೊತ್ತು ಬೇಯಬೇಕು. ಸೊ ಚಿಕನ್ನೆಲ್ಲ ಬೇಯಬೇಕಲ್ಲ, ಹಾಗಾಗಿ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಒಂದು ಲಿಡ್ ಹಾಕ್ಬಿಟ್ಟು
ಸೊ ಒಂದು ಲಿಡ್ ಇಟ್ಬಿಟ್ಟು ನಾನು ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಇದು ಸುಮಾರು ಒಂದು 20 ನಿಮಿಷ ಆದರೂ ಸಿಮ್ಮಲ್ಲಿ ಬೇಯಬೇಕಾಗುತ್ತೆ, ಹಾಗಾಗಿ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಸಾರು ಕುದೀತಾ ಇರೋ ಟೈಮಲ್ಲಿ ನಾನು ಕಿಚನ್ನೆಲ್ಲ ಕ್ಲೀನ್ ಮಾಡಿಕೊಂಡೆ. ಪಾತ್ರೆನ ವಾಶ್ ಮಾಡಿಲ್ಲ, ಸೊ ಎಲ್ಲರೂ ಊಟ ಆದಮೇಲೆ ಒಂದೇ ಸರಿ ವಾಶ್ ಮಾಡೋಣ ಅಂತ ಇಟ್ಟಿದ್ದೀನಿ. ಇವತ್ತಿನ ವ್ಲಾಗು ಇಷ್ಟೇ. ಇವತ್ತಿನ ವ್ಲಾಗು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾಳೆ ಒಂದು ಹೊಸ ವೀಡಿಯೋ ಒಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.